ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸದ್ಯ ಯುದ್ಧೋನ್ಮಾದದ ಪರಿಸ್ಥಿತಿ ತಿಳಿಗೊಳ್ಳುವಂತಹ ಯಾವ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ. ಇಸ್ರೇಲ್ ಮಿಸೈಲ್ ದಾಳಿಗೆ ಈಗಾಗಲೇ 18 ಮಂದಿ ಸಾವನ್ನಪ್ಪಿದ್ದಾರೆ, 10 ಜನರಿಗೆ ಗಾಯಗಳಾಗಿದೆ ಎನ್ನುವಂತಹ ವರದಿ ಆಗ್ತಾ ಇದೆ. ಇರಾನ್ನ ಖುಮ್ ನಗರದ ಮೇಲೆ ಮಿಸೈಲ್ ದಾಳಿಯನ್ನ ಇಸ್ರೇಲ್ ನಡೆಸಿದೆ. ಜನವಸತಿ ಪ್ರದೇಶವನ್ನೇ ಗುರಿಯಾಗಿಸಿ ಅಟ್ಯಾಕ್ ನಡೆಸಿದರ ಪರಿಣಾಮವಾಗಿ ಈ ಭೀಕರ ದಾಳಿಯಲ್ಲಿ ಹಲವರು ಸಾವಿಗೀಡಾಗಿದ್ದಾರೆ. ಇರಾನ್ ಪವಿತ್ರ ಹಾಗೂ ಧಾರ್ಮಿಕ ನಗರವಾಗಿರುವಂತಹ ಕುಂ ಪ್ರದೇಶ ದಾಳಿ ಬಳಿಕ ಜನವಸತಿ ಕಟ್ಟಡ ಧ್ವಂಸವಾಗಿ ಹೋಗಿದೆ. ಇಂಟರ್ನೆಟ್ ಸೇವೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಯಾರ ಜೊತೆಗೂ ಕೂಡ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ, ಪದೇ ಪದೇ ಸೈರನ್ ಮೊಳಗುವಂತಹ ಲಕ್ಷಣಗಳು ಅಲ್ಲಿ ಗೋಚರಿಸ್ತಾ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧೋನ್ಮಾದ ಪರಿಸ್ಥಿತಿ ತಣ್ಣಗಾಗಬಹುದಾದಂತಹ ಲಕ್ಷಣಗಳು ಎಳ್ಳಷ್ಟು ಕೂಡ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಕುಂ ನಗರದ ಮೇಲೆ ನಡೆದಂತಹ ಇಸ್ರೇಲ್ನ ಈ ಅಟ್ಯಾಕ್ನ ಪರಿಣಾಮಗಳೇನೆಲ್ಲ ಆಗಿದೆ? ದಿವ್ಯಾ, ಕುಂ ನಗರ ಇರಾನ್ನ ಪ್ರಮುಖ ಧಾರ್ಮಿಕ ಸ್ಥಳ ಕೂಡ ಹೌದು. ಜನವಸತಿ ಪ್ರದೇಶಗಳ ಮೇಲೆ ಈಗ ಇಸ್ರೇಲ್ ನೇರವಾಗಿ ದಾಳಿಯನ್ನ ಮಾಡಿರುವಂಥದ್ದು. ಮಿಸೈಲ್ ದಾಳಿಯ ಪರಿಣಾಮವಾಗಿ 15ಕ್ಕೂ ಹೆಚ್ಚು ಜನ, ಸುಮಾರು 18 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತದೆ. 10ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಗಂಭೀರವಾದಂತಹ ಗಾಯಗಳಾಗಿದೆ. ಏಕಾಏಕಿ ಜನವಸತಿ ಪ್ರದೇಶವನ್ನು ಟಾರ್ಗೆಟ್ ಮಾಡಿದಂಥ ಪರಿಣಾಮವಾಗಿ ಈ ಪ್ರಮಾಣದ ಸಾವು ನೋವುಗಳು ಸಂಭವಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ತನಕವೂ ಕೂಡ ಮಿಲಿಟರಿ ಬೇಸ್ಗಳು ಜೊತೆಗೆ ಆ ಪ್ರಮುಖ ಮುಖಂಡರೇನಿದ್ರು ಅವ್ರಗಳ ಮೇಲೆ ದಾಳಿ ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಬಟ್ ಆದರೆ ಈಗ ಅದು ಮತ್ತೊಂದು ರೂಪಕ್ಕೆ ತಿರುಗ್ತಾ ಇರುವಂತ ಕಾರಣಕ್ಕಾಗಿ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡುವ ಹಂತಕ್ಕೆ ಹೋಗ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ಈಗ ಇಸ್ರೇಲ್ ತನ್ನ ದಾಳಿಯನ್ನ ಜನವಸತಿ ಪ್ರದೇಶಗಳ ಮೇಲೆ ಮಾಡ್ತಾ ಇರೋ ಇದೇ ಕಾರಣಕ್ಕಾಗಿ ಇರಾನ್ನ ಒಳಭಾಗದಲ್ಲಿ ಇದ್ದಂತಹ ಒಂದಷ್ಟು ನಿಬಿಡ ಪ್ರದೇಶಗಳೇನಿದ್ವು ಇವು ಹಾನಿಗೆ ಒಳಗಾಗ್ತಾ ಇದೆ. ಆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಕೂಡ ಈಗ ಸಾವು ನೋವುಗಳಿಗೆ ತುತ್ತಾಗುವಂತ ಪರಿಸ್ಥಿತಿ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಯಾಕೋ ಈ ಪರಿಸ್ಥಿತಿ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ದಿನ ಕಳೆದಂತೆ ಈ ಕಡೆ ಇರಾನ್ನಿಂದಲೂ ಕೂಡ ಅಂತಹದ್ದೇ ಪ್ರತಿದಾಳಿಗಳಾಗ್ತಾ ಇದ್ರೆ ಅತ್ತ ಇಸ್ರೇಲ್ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ಬೇರೆ ರೀತಿಯಾಗಿ ಇರಾನ್ನ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ಈಗ ಕುಂ ನಗರದ ಮೇಲೂ ಕೂಡ ಅದೇ ದಾಳಿಯಲ್ಲಿ ಅಂದ್ರೆ ಅದೇ ರೀತಿಯಾದಂತಹ ಯೋಜನೆಯೊಂದಿಗೆ ದಾಳಿಯನ್ನ ಮಾಡಿರುವಂತದ್ದು. ಇರಾನ್ಗೆ ಈ ಬಾರಿ ಆದ್ರೂ ಮತ್ತಷ್ಟು ಬಿಸಿಯನ್ನ ತಟ್ಟಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಈಗ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ದಾಳಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದು ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಅನ್ನುವಂಥದ್ದೇ ಇರುವಂಥದ್ದು. ಯಾಕಂದ್ರೆ ಸಾವು ನೋವಿನ ಪ್ರಮಾಣ ಹೆಚ್ಚಾಗಬಹುದು. ಜನವಸತಿ ಪ್ರದೇಶಗಳ ಮೇಲೆ ಏನಾದ್ರೂ ಈ ರೀತಿಯಾದಂತಹ ದಾಳಿಗಳು ಮುಂದುವರಿತಾ ಹೋದಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಲ್ಲಿನ ಪ್ರಜೆಗಳ ಸಾವು ನೋವುಗಳೆಲ್ಲವೂ ಕೂಡ ಆಗುತ್ತೆ. ಸೊ ಇದು ಮತ್ಯಾವ ಹಂತಕ್ಕೆ ಯುದ್ಧವನ್ನು ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥ ಆತಂಕವನ್ನು ಸದ್ಯಕ್ಕೆ ಹೆಚ್ಚು ಮಾಡ್ತಾ ಇದೆ. ದಿವ್ಯಾ, ರೈಟರ್ ಆಗುತ್ತಾ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಪರಿಸ್ಥಿತಿ ಉಲ್ಬಣಗೊಳ್ತಾ ಇರುವಂತಹ ಈ ಹಂತದಲ್ಲಿ ಅಮೆರಿಕ ಕೂಡ ತನ್ನ ಮಿಲಿಟರಿ ಕಾರ್ಯತಂತ್ರವನ್ನು ಹೆಚ್ಚು ಆಕ್ರಮಣಕಾರಿಯಾಗಿ ಮಾಡೋದಕ್ಕೆ ಮುಂದಾಗ್ತಾ ಇದೆ.